ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೇಷನ್ ಅನ್ನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಕ್ಯಾಪಿಟಲೇಷನ್ ಅಂತ ಹೇಳಿದ್ರೆ ಟೋಟಲ್ ರುಪೀಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಕಂಪನೀಸ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಆಫ್ ದಿ ಸ್ಟಾಕ್ ಅಂತ ಕೇಳ್ತೀವಿ. ಏನ್ ಸತೀಶ್ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ತುಂಬಾ ಸಿಂಪಲ್ ಸ್ನೇಹಿತರೆ. ಏನ್ ಹೇಳಿದ್ರೆ ಈ ಒಂದು ಮಾರ್ಕೆಟ್ ಕ್ಯಾಪ್ ನ ಒಂದು ನಂಬರ್ ಇಟ್ಕೊಂಡು ನಾವು ಆ ಒಂದು ಕಂಪನಿ ಬೆಲೆ ಬಾಳುತ್ತಾ ಬೆಲೆ ಬಾಳೋ ಒಂದು ಇನ್ಫಾರ್ಮೇಶನ್ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಇದು ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಆ ಒಂದು ಕಂಪನಿಯ ಒಂದು ಎಷ್ಟು ವರ್ತ್ ಇದೆ, ಅದ್ರ ಜೊತೆಗೆ ಆ ಒಂದು ಕಂಪನಿಯ ಒಂದು ವ್ಯಾಲ್ಯೂ ಒಂದು ಎಷ್ಟಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಾವು ಐಡೆಂಟಿಫೈ ಮಾಡಬಹುದು. ಡೆಫಿನೇಷನ್ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಅದನ್ನ ಐಡೆಂಟಿಫೈ ಮಾಡೋದು ಹೆಂಗ್ ಅಂತ ಹೇಳಿದ್ರೆ ಆ ಒಂದು ಕಂಪನಿ ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಶೇರ್ಸ್ ಅಥವಾ ಆ ಒಂದು ಪಬ್ಲಿಕ್ ಗೆ ಎಷ್ಟು ಶೇರ್ಸ್ ಇಶ್ಯೂ ಮಾಡಿದ್ದಾರೆ, ಎಷ್ಟು ಅಥರೈಸ್ ಶೇರ್ಸ್ ಇದೆ ಅನ್ನೋ ಟೋಟಲ್ ಶೇರ್ಸ್ ನ ತಗೊಂಡು ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ಸಿಗುವಂತ ವ್ಯಾಲ್ಯೂನ ಮಾರ್ಕೆಟ್ ಕ್ಯಾಪಿಟಲೇಷನ್. ಸೊ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಯಾವುದೇ ಒಂದು XYZ ಒಂದು ಕಂಪನಿ ಒಂದು ಶೇರ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಬಂದು 1 lakh ಶೇರ್ಸ್ ಇದೆ, ಅದ್ರ ಜೊತೆಗೆ ಶೇರ್ ಪ್ರೈಸ್ ಬಂದು 250 rupees. ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಸಿಗುವಂತ ವ್ಯಾಲ್ಯೂ ಹತ್ರ 2.5 crores ಅಥವಾ 2.5 ಕೋಟಿ ಏನಿದೆ ಅದು ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಕಂಪನಿಯ ಒಂದು ವರ್ತ್ ನಿಮ್ಗೆ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಈ ಒಂದು ಕಂಪನಿ ಯಾವ ಒಂದು ಕೆಟಗರಿಗೆ ಬಿಲಾಂಗ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಕೆಟಗರಿ ಅಂದ್ರೆ ಏನು? ಆ ಒಂದು ಸ್ಟಾಕ್ ಲಾರ್ಜ್ ಕ್ಯಾಪ್ ಅಲ್ಲಿ ಬರುತ್ತಾ, ಮಿಡ್ ಕ್ಯಾಪ್ ಅಲ್ಲಿ ಬರುತ್ತಾ, ಸ್ಮಾಲ್ ಕ್ಯಾಪ್ ಅಲ್ಲಿ ಬರುತ್ತಾ ಒಂದು ಐಡೆಂಟಿಫೈನ ನಾವು ಮಾಡ್ಬೋದು. ಯಾವುದೇ ಒಂದು ಕಂಪನಿ 20,000 crores ಗಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಲಾರ್ಜ್ ಕ್ಯಾಪ್ ಕೆಟಗರಿಗೆ ಹಾಕ್ಬೋದು. ಸೊ 5 ರಿಂದ 20 ಕೋಟಿಯ ಒಂದು 5,000 ಇಂದ 20,000 ಕೋಟಿಯ ಒಂದು ಕೆಟಗರಿಯಲ್ಲಿ ಬಂತು ಅಂದ್ರೆ ಮಿಡ್ ಕ್ಯಾಪ್ ಮಾಡಬಹುದು. ಸೊ ಸ್ಮಾಲ್ ಕ್ಯಾಪ್ ಅಂತಂದ್ರೆ ಲೆಸ್ ದೆನ್ 5,000 crores ನಾವು ಕೆಟಗರಿ ಮಾಡಬಹುದು. ಇದು ಮಾಡೋದ್ರಿಂದ ನಮಗೆ ಸಿಗುವಂತ ಬೆನಿಫಿಟ್ ಏನಂತ ಹೇಳಿದ್ರೆ ಆ ಒಂದು ಸ್ಟಾಕ್ ಕ್ವಾಲಿಟಿಯಲ್ಲಿ ಇದೆಯಾ ಅಥವಾ ಬೆಳೀತಾ ಇರುವಂತಹ ಕಂಪನಿ ಅಥವಾ ಇನ್ನು ಒಂದು ಲೋ ಲೆವೆಲ್ ಇರುವಂತ ಒಂದು ಕೆಟಗರಿ ನಾವು ಐಡೆಂಟಿಫೈ ಮಾಡೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಒಂದು ಹೆಚ್ಚಿಗೆ ಹೆಲ್ಪ್ ಆಗುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ರೈಟ್ ಟೈಮ್ ಅಲ್ಲಿ ಲಾರ್ಜ್ ಕ್ಯಾಪಲ್ ಸ್ಟಾಕ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ದ ಅಂತ ಹೇಳಿದ್ರೆ ಅವ್ನಿಗೆ ರಿಟರ್ನ್ ಕಡಿಮೆ ಬರ್ಬೋದು, ಬಟ್ ಸೇಫ್ ಇರೋ ಒಂದು ಇನ್ಫಾರ್ಮೇಶನ್ ನಾವು ಐಡೆಂಟಿಫೈ ಮಾಡ್ಬೋದು ಈ ಲಾರ್ಜ್ ಕ್ಯಾಪ್ ಮುಖಾಂತರ. ಸೊ ಸುಮಾರು ಜನ ಹೇಳ್ತಾರೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಬ್ಲೂ ಚಿಪ್ ಸ್ಟಾಕ್ ಅಂತ ಸಹ ಕರೀತಾರೆ. ಸೊ ಬ್ಲೂ ಚಿಪ್ ಅಥವಾ ಲಾರ್ಜ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇಫ್ ಅಂತ ಹೇಳಿದ್ರೆ ಅದನ್ನ ನೀವು ನಿಮ್ಮ ತಲೆಯಿಂದ ತೆಗೆದಾಕ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್ ಎಷ್ಟೇ ಕ್ವಾಲಿಟಿ ಇದ್ರೂ ಅದನ್ನ ನೀವು ರೈಟ್ ಟೈಮ್ ಅಥವಾ ರೈಟ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸೇಫ್ ಆಗುತ್ತೆ. ಎಕ್ಸಾಂಪಲ್ ಅನ್ಕೊಳ್ಳಿ, TCS ನ ಒಂದು ಶೇರ್ಸ್. ಸೊ TCS ಶೇರ್ಸ್ ಬಂದು ಒಂದು ಟಾಪ್ ಒಂದು ಆಲ್ ಟೈಮ್ ಹೈ ಹೋಗೋ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ನೋಡ್ಬೋದು ಆಲ್ಮೋಸ್ಟ್ ಒಂದು 20-30% ಡೌನ್ ಇತ್ತು ಅಂದ್ರೆ ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫಾ? 100% ಇಲ್ಲ. ಅದಕ್ಕೆ ಹೇಳೋದು ಯಾವುದೇ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೆಟಗರಿ ಐಡೆಂಟಿಫೈ ಮಾಡಿ ಆ ಒಂದು ಸ್ಟಾಕ್ ಪ್ರೈಸು ಕರೆಂಟ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇಫ್ ಇಲ್ಲ ಅಂತ ನೀವು ಚಾರ್ಟ್ ಅಲ್ಲಿ ನೋಡಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ನೀವು ಮಾಡಬಹುದು. ಅದ್ರ ಜೊತೆಗೆ ಸುಮಾರು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಸ್ಟಾಕ್ಸ್ ಒಂದು ಲಿಸ್ಟ್ ಏನಿದೆ ಅದ್ರಲ್ಲಿ ನೀವು ಒಂದು ಕಡಿಮೆ ಪ್ರೈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ನಿಮ್ಗೆ ಲಾಂಗ್ ಟರ್ಮ್ ಗ್ರೋತ್ ನಿಮ್ಗೆ ಸೂಪರ್ ಸಿಗುತ್ತೆ. ಅದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಮಾತ್ರ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸ್ಟಾಕ್ ಈಗ ಲಾರ್ಜ್ ಕ್ಯಾಪ್ ಆಗಿರುತ್ತೆ ಅದು ಒಂದ್ ಕಾಲದಲ್ಲಿ ಸ್ಮಾಲ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಮೂವ್ ಆಗಿ ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಆಗಿರುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ನೀವು ತಿಳ್ಕೊಬೇಕು. ಅದಕ್ಕೆ ಹೇಳೋದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ, ಅದ್ರ ಜೊತೆಗೆ ನಿಮ್ಮ ಒಂದು ರಿಟರ್ನ್ ಸಹ ಸೂಪರ್ ಆಗಿ ಬರುತ್ತೆ. ಅದು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ. ಓಕೆ, ಅದ್ರ ಜೊತೆಗೆ ಅದು ಹೆಂಗ್ ಹೆಲ್ಪ್ ಮಾಡುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೋಡ್ಬೋದು. ಇವಾಗ ಫ್ಯೂಚರ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಥೀಮ್ ನ ಬಿಲ್ಡ್ ಮಾಡಿದ್ರೆ ಆ ಥೀಮ್ ಏನಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅನ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಗೆ ರಿಲೇಟೆಡ್ ಆಗಿರೋ ಕಾಂಪೊನೆಂಟ್ ಏನು, ಬ್ಯಾಟ್ರಿ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ವೆಹಿಕಲ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಬಾಡಿ ಬಿಲ್ಡ್ ಮಾಡುವಂತ ಕಂಪನಿಗಳಾಗಿದೆ. ಈ ಒಂದು ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಒಂದು ಕಂಪನಿ ಆಸ್ ಆಫ್ ನಾವು ಲಾರ್ಜ್ ಕ್ಯಾಪ್ ಅಲ್ಲಿ ನಿಮಗೆ ಸಿಗೋದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಮಾತ್ರ. ಬಿಕಾಸ್ ಆ ಒಂದು ಕಂಪನಿ ಆಸ್ ಆಫ್ ನಾವು ಗ್ರೋತ್ ಆಗ್ತಿದೆ. ಸೊ ಈ ಒಂದು ಮಾರ್ಕೆಟ್ ಕ್ಯಾಪ್ ನ ನೀವು ಹೆಂಗ್ ಐಡೆಂಟಿಫೈ ಮಾಡಬಹುದು ಸತೀಶ್ ಅವರೇ? ನಾನು ನಂಬರ್ ಆಫ್ ಶೇರ್ಸ್ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ವೆಸ್ಟ್ ಮಾಡೋದಾದ್ರೆ ಹೆಂಗೆ ಅಂತ ನೀವೇನಾದ್ರು ಅನ್ಕೊಂಡ್ರೆ ಟೆನ್ಷನ್ ಆಗ್ಬೇಡಿ. ನಿಮ್ಗೆ ಆಲ್ರೆಡಿ ಈ ಒಂದು ಇನ್ಫಾರ್ಮೇಶನ್ ಸುಮಾರು ವೆಬ್ಸೈಟ್ಸ್ ಗಳಲ್ಲಿ ಸಿಗುತ್ತೆ. ನೀವು ಗೂಗಲ್ಗೆ ಹೋಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್, ಮಿಡ್ ಕ್ಯಾಪ್ ಸ್ಟಾಕ್ ಅನ್ನೋ ಒಂದು ಸ್ಟಾಕ್ ಗಳನ್ನ ಒಂದು ಲಿಸ್ಟ್ ಗಳನ್ನ ನೀವು ಇಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ ನಿಫ್ಟಿ ಒಂದು ಮಿಡ್ ಸ್ಮಾಲ್ ಒಂದು ಸ್ಟಾಕ್ ನ ನೋಡಿದ್ರೆ 400 ಸ್ಟಾಕ್ ಸಿಗುತ್ತೆ. ನಿಫ್ಟಿ ಒಂದು ಸ್ಮಾಲ್ ಕ್ಯಾಪ್ 50 ಸಿಗುತ್ತೆ. ನಿಫ್ಟಿ ಒಂದು ಸ್ಮಾಲ್ ಕ್ಯಾಪ್ 250 ಇರುತ್ತೆ. ಟಾಪ್ 250 ಟಾಪ್ 50 ಈ ರೀತಿ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನೋಡಿ ನಿಫ್ಟಿ ಸ್ಮಾಲ್ 100 ಸ್ಮಾಲ್ ಕ್ಯಾಪ್ ನ ಒಂದು 100 ಸ್ಟಾಕ್ ಗಳು ಸಿಗುತ್ತೆ. ಇಲ್ಲಿ ನೀವು ಬಂದ್ಬಿಟ್ರೆ ನಿಮ್ಗೆ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ ಈ ಒಂದು ಕಂಪನಿಯ ಒಂದು ಹೈ ಪ್ರೈಸ್ ಎಷ್ಟು, ಲೋ ಪ್ರೈಸ್ ಎಷ್ಟು, ಅದ್ರ ಜೊತೆಗೆ ಈ ಒಂದು ಕಂಪನಿ
ಯಾವ ಒಂದು ಕ್ಯಾಟಗರಿಯಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕೋದ್ರಿಂದ ನೀವು ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಒಂದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ರಿಟರ್ನ್ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದು ಒನ್ ಆಫ್ ದಿ ಕ್ರೈಟೀರಿಯಾ ಅನ್ನೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದೀನಿ. ಇದನ್ನ ಬಿಟ್ಟು ಸಹ ನೀವು ಹೆಚ್ಚಿನ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಸೂಪರ್ ಡೂಪರ್ ಆಗಿ ಪ್ರಾಫಿಟ್ ಮಾಡಬಹುದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಇನ್ ದ ವೆರಿ ವೆರಿ ಲಾಂಗ್ ಟರ್ಮ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.